ಹಾಯ್ ಹಲೋ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನು ಫಂಕ್ಷನ್ ಅಂದರೆ ನಮ್ಮ ದೊಡ್ಡತ್ತಿಗೆದು ಸೀಮಂತ ಇತ್ತು. ಅದಕ್ಕೋಸ್ಕರ ಎಲ್ಲ ಮನೇಲೇ ಅಡುಗೆ ಮಾಡಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡ್ದು. ನಮ್ಮ ದೊಡ್ಡತ್ತಿಗೆಯರು ಅಮ್ಮ, ದೊಡ್ಡಮ್ಮ, ಅಜ್ಜಿ, ಆಂಟಿ ಅವರೆಲ್ಲ ಎಲ್ಪ್ ಮಾಡಿದ್ರು. ಮತ್ತು ನಾನು ನಮ್ಮನೇಲಿ ಅಮ್ಮ, ನನ್ನ ಚಿಕ್ಕತ್ತಿಗೆ, ನಮ್ಮತ್ತೆ, ನನ್ನ ತಂಗಿ ಎಲ್ಲರೂ ಸೇರಿ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ದು. ಫಸ್ಟು ತರಕಾರಿ ಎಲ್ಲ ಹೆಚ್ಕೊಂಡು, ಮತ್ತು ನನ್ನ ತಮ್ಮ ಕೊಬ್ಬರಿ ತುರಿದಿದ್ದು ನೋಡಿರ್ತೀರ. ಕೊಬ್ಬರಿ ಎಲ್ಲ ತುರ್ಕೊಟ್ಟು ಅವನೇ ಜಾಸ್ತಿ ತುರಿಯೋದು. ಆಮೇಲೆ ಫಸ್ಟ್ ಅಡುಗೆ ಎಲ್ಲ ಮಾಡ್ದು. ಬೆಳಗ್ಗೆ ಅಡುಗೆ ಎಲ್ಲ ಮಾಡಿಟ್ರೆ ಒಬ್ಬಟ್ಟು ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತಲ್ಲ, ಅಡುಗೆ ಮಾಡೋಕ್ಕೆ ಮತ್ತೆ ಬರೋಕ್ಕಾಗಲ್ಲ ಅಂತೇಳಿ ಅಡುಗೆ ಎಲ್ಲ ಮಾಡಿಕೊಂಡು ಇವನು ಕೊಬ್ಬರಿ ತುರಿದ ಕೆಲಸ ಮುಗೀತು. ಪಾಪ ಅವ್ನು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಕೊಬ್ಬರಿ ಹಿಂಗೆ ತುರಿದ್ರೆ ಸರಿ, ತುರಮಣೇಲಿ ತುರಿಯೋಕ್ಕೆ ಹೋದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದರಲ್ಲೇ ತುರ್ಕೊಟ್ಟ. ಅಮ್ಮ ಎಲ್ಲ ಸಾಮಾನು ಆಚೆ ಇಟ್ಟಿದ್ದರು, ಯಾವ್ಯಾವ ಬೇಕೋ ಅವೆಲ್ಲನೂ. ಮತ್ತು ಐಟಮ್ಸು ಅಷ್ಟೇ ಎಲ್ಲರೂ ತರಿಸಿ ಇಟ್ಟಿದ್ರು. ನಮ್ಮ ಅಜ್ಜಿ ಎಲ್ಲ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಅವೆಲ್ಲ ಬಿಡಿಸ್ತಿದ್ರು. ನನ್ನ ದೊಡ್ಡ ಮಗ ಅಂತೂ ಸ್ಕೂಲ್ಗೆ ರಜಾ ಹಾಕ್ಬಿಟ್ಟು ಪಲಾವ್ಗೆ ಅಂದ್ಬಿಟ್ಟು ಬಟಾಣಿ ಎಲ್ಲ ಬಿಡಿಸಿಕ್ತಿದ್ದಾನೆ. ಏನಾರ ಆಗಲಿ ಎಲ್ಪ್ ಮಾಡೋಕ್ಕೆ ಬರ್ತಾನೆ. ಸಣ್ಣಗಿದ್ರು ನನ್ನ ಏಟೇ ಬೇರೆ ಅಂತಾನೆ, ಹಂಗೆ ಅವನು. ಆಮೇಲೆ ನಾವು ರಾತ್ರಿ ರಂಗೋಲಿ ಎಲ್ಲ ಬಿಟ್ಟಿದ್ದೋ, ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಅಡ್ಸೋಗ್ಬಿಟ್ಟಿತ್ತು, ಅದ್ರ ಮೇಲೇ ಪೈಂಟ್ ಬರೆದಿದ್ದೀವಿ. ಹೊಸ್ದಾಗಿ ಬರೆಯೋಕ್ಕಾಗಲಿಲ್ಲ. ಫುಲ್ಲು ಹೋದ್ರೆ ಮಾತ್ರ ಹೊಸ್ದಾಗಿ ಬರೆಯೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಅದೊಂದು ಇದೊಂದು ಕಾಣ್ತಿರುತ್ತೆ. ತುಂಬಾ ಚೆನ್ನಾಗಿ ಬಂತು. ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು, ಹೆಂಗೆ ಬರ್ತೈತೋ ಏನೋ ಅಂದ್ಕೊಂಡು. ಒಂದು ಮಾತ್ರ ತಪ್ಪಾಗಿತ್ತು, ಬಟ್ ಕತ್ಲು ಬೇರೆ ಇತ್ತಲ್ವ, ಅದಕ್ಕೆ ಹಂಗಾಯಿತು. ಆಮೇಲೆ ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ. ನಮ್ಮ ಮನೆಯವ್ರು ಬಾ ಆಸ್ಪತ್ರೆಗೆ ಹೋಗ್ಬಿಡೋಣ, ತಿರ್ಗಾ ಫಂಕ್ಷನಲ್ಲಿ ಮಲ್ಕೊಬಿಟ್ಟಿಯ ಅಂತ ಹೇಳಿದ್ರು. ಹೋಗ್ತಿದ್ದೀವಿ ಆಸ್ಪತ್ರೆಗೆ. ಸ್ವಲ್ಪ ಲೋ ಬಿ ಪಿ ಏನೋ ಆಗಿತ್ತು, ಅದಕ್ಕೆ ಗ್ಲುಕೋಸ್ ಹಾಕ್ತೀವಿ. ನಾನು ಬೇಡ ಇಂಜೆಕ್ಷನು ಗ್ಲುಕೋಸು ಅಂದಿದ್ದಕ್ಕೆ ಇಲ್ಲ ಹಾಕ್ಸ್ಕೊಳ್ಲೇಬೇಕು ಅಂದ್ಬಿಟ್ಟು ಬಲವಂತ ಮಾಡಿ ನಮ್ಮ ಮನೆಯವ್ರು ಹಾಕ್ಸ್ಕೊ, 2 ದಿವ್ಸದ ಮುಂಚೆನೇ ಹಾಕ್ಸ್ಕೋಬೇಕಿತ್ತು ಅಂದರು. ಮೊಬೈಲ್ ನೋಡ್ಕೊಂಡು ಕೂತಿದ್ರು. ಆಮೇಲೆ ಎಲ್ಲ ಹಾಕ್ಸ್ಕೊಂಡು ಬಂದಮೇಲೆ ಮೆಹಂದಿ ಹಾಕ್ಕೊತಿದ್ಲು ನನ್ನ ಸೊಸೆ ಕೈಗೆಲ್ಲ. ನಿಮಗೆಲ್ಲ ರಾತ್ರಿಗೆ ಹಾಕ್ತೀನಿ ಅತ್ತೆ, ನಾನು ಹಾಕ್ಕೊತಿದ್ದೀನಿ ಅಂತ ಹೇಳಿದ್ಲು. ಬರೆಯೋಕ್ಕೆ ಬರಲ್ಲ ಅಂದ್ಬಿಟ್ಟು ಇವಾಗ ಅಂಟಿಸೋದು ಬರ್ತೈತೆ, ಅದು ಅಂಟಿಸಿ ಆಮೇಲೆ ಮೆಹಂದಿ ಹಾಕಿ ಡಿಸೈನ್ ಬರೀತಿದ್ದು. ಸೀಮಂತಕ್ಕೆ ಅದಕ್ಕೆ ಗರ್ಲ್ ಆರ್ ಬಾಯ್ ಅನ್ನೋದನ್ನ ಇವಳೇ ನನ್ನ ಸೊಸೆನೇ ಆಯ್ಕೆ ಮಾಡಿ, ಸ್ಟಾರ್ ಇರೋದನ್ನ ಬಾಯ್ ಬೇಕಾದ್ರೆ ಬಾಯ್ ಅಂಟಿಸ್ತಾರೆ, ಗರ್ಲ್ ಬೇಕಾದ್ರೆ ಗರ್ಲ್ ಅಂಟಿಸ್ತಾರೆ ಅಂದ್ಬಿಟ್ಟು ಬ್ಲೂ ಬಾಯ್ಗೆ ಪಿಂಕು ಗರ್ಲ್ ಅಂತ ಅವತ್ತಿಂದನೂ ಇದೆ. ಇವಾಗೂ ಅದರಲ್ಲೇ ಅದೇ ನೇಮ್ ಬಂದಿತ್ತು, ಗರ್ಲು ಬಾಯಿ ಅಂತ. ಆಮೇಲೆ ಒಲೆ ಹಚ್ಚಕ್ಕೆಲ್ಲ ರೆಡಿ ಮಾಡಿಕೊಂಡು ಊಟ ಎಲ್ಲ ಮಾಡಿ, ಒಲೆ ಹಚ್ಬೇಕಾದ್ರೆ ಫಸ್ಟು ಏನಾದರೂ ಐಟಮ್ಸು ದೊಡ್ಡದಾಗಿ ಮಾಡಬೇಕು ಫಂಕ್ಷನ್ಗೆ ಅಂದರೆ ಒಲೆಗೆ ಪೂಜೆ ಮಾಡಿದ್ರೇ ಚೆನ್ನಾಗಿ ಬರೋದಾಗಿರ್ಬೋದು, ನಮ್ಮ ಭಕ್ತಿ ಮತ್ತು ನಮ್ಮ ಸಂಪ್ರದಾಯ. ಹಂಗಾಗಿ ಅರ್ಶಿನ, ಕುಂಕುಮ, ಕರ್ಪೂರ, ಊದ್ಗಡ್ಡಿ, ಬಾಳೆಹಣ್ಣೆಲ್ಲ ತೊಗೊತಾ ಇದ್ದೀನಿ. ತಗೊಂಡು ಅಮ್ಮ ನೀನೇ ಪೂಜೆ ಮಾಡು ಅಂತ ಹೇಳಿದ್ರು. ನಾನು ಪೂಜೆ ಮಾಡೋಕೆ ಹೊರಡ್ತಿದ್ದೀನಿ. ಎಲ್ಲಿಗಾನ ಹೋಗಲಿ ನನಗೆ ಸ್ವಲ್ಪ ದೇವ್ರ ಮನೆಯದು ಪೂಜೆದೆಲ್ಲ ಜಾಸ್ತಿ, ಇಲ್ಲೇ ಅಂತಲ್ಲ, ಇದು ಅಪ್ಪವ್ರ ಮನೆ, ಬಟ್ ಎಲ್ಲೋದ್ರು ಅಕ್ಕವ್ರ ಮನೆಗೆ ಹೋದ್ರು ಅಷ್ಟೇ, ದೇವ್ರ ಮನೇಲಿ ನಮ್ಮ ಅವ್ರ ಮನೆಗೆ ಎಲ್ಲಿಗೋದ್ರು ದೇವ್ರ ಮನೇಲಿ ಅಷ್ಟು ಬಿಟ್ಬಿಡ್ತಾರೆ ಮಾಡು ಅಂತ. ನಿಧಾನ, ಬಟ್ ದೇವ್ರ ಮನೆಯದಂದ್ರೆ ಸ್ವಲ್ಪ ಭಕ್ತಿ ಜಾಸ್ತಿ ನನಗೆ. ನಿಧಾನಕ್ಕೆ ಚೆನ್ನಾಗಿ ಮಾಡ್ತಾಳೆ ಅಂತ ಅವ್ರಿಗೆ ಪಾಪ ಕಾನ್ಫಿಡೆಂಟು. ಆಮೇಲೆ ಒಬ್ಬಟ್ಟೆಲ್ಲ ಕಿತ್ತೋಗ್ದಂಗೆ ಬರಲಿ, ಚೆನ್ನಾಗಿ ಬರಲಿ ಅಂತ ಅಂಟೆರೆಲ್ಲ ಹೇಳ್ಕೊಡ್ತಿದ್ರು, ಹಿಂಗೆ ಕೇಳ್ಕೊ ಅಂತ. ಚೆನ್ನಾಗಿ ಬರಲಿ, ಚೆನ್ನಾಗಾಗಲಿ ಅಂತ ಅಂದ್ಕೊಂಡು ನನ್ನ ತಮ್ಮ ಒಲೆ ಹಚ್ಚಿದೆ. ಯಾಕಂದರೆ ನನಗೆ ಮಾಮೂಲಿ ಗ್ಯಾಸ್ ಆದರೆ ಹಚ್ಚಿಬಿಡ್ತೀನಿ, ಇದು ಹಚ್ಚಬೇಕು ಅಂದರೆ ಸ್ವಲ್ಪ ಭಯ. ಹೇಳ್ಕೊಟ್ಟ, ಆಮೇಲೆ ಕಲ್ತ್ಕೊಂಡೆ. ಆರೋದಾಗೆಲ್ಲ ನಾನೇ ಹಚ್ಚಿದೆ. ಆಮೇಲೆ ಇವರು ನಮ್ಮ ದೊಡ್ಡತ್ತಿಗೆಯವರ ದೊಡ್ಡಮ್ಮ, ಅವರು ಮೈದಾ ಎಲ್ಲ ಕಲಿಸ್ತಿದ್ರು. ಇದು ನಮ್ಮ ದೊಡ್ಡತ್ತಿಗೆ ಅಣ್ಣ, ತಮ್ಮ ದೊಡ್ಡವನು ಊಟ ಮಾಡಿಸ್ತವನೇ. ಇವ್ರು ಯಾವುದೇ ದೃಷ್ಟಿ ಬೀಳಬಾರ್ದು, ಪಾಪು ಹೆಣ್ಣಾಗಿರಲಿ ಗಂಡಾಗಿರಲಿ ಆರೋಗ್ಯವಾಗಿ ಆಯುಷು ಆರೋಗ್ಯ ಕೊಟ್ಟು ಆ ದೇವ್ರು ಕಾಪಾಡಲಿ ಅಂತ ಕೇಳ್ಕೊತೀನಿ. ಎಲ್ಲಕ್ಕೆಲ್ಲ ಬಿಡಿಸ್ತಿದ್ರು. ಬಟ್ ನಂಗೆ ಹುಷಾರಿಲ್ಲ ಅಂದರೂ ಯಾರಿಗೂ ಹೇಳ್ಕೊಂಡಿಲ್ಲ. ಯಾಕಂದರೆ ನನಗೆ ಹುಷಾರಿಲ್ಲ ಅಂದರೆ ಪಾಪ ಅವರು ಮನೆ ಮಗಳೇ ಸುಮ್ಮನವಳೆ ಅಂತ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಅವ್ರ ಜೊತೇಲಿ ಕೈ ಜೋಡಿಸಿ ನನಗೂ ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಬೇಳೆ ಹಾಕ್ತಿದ್ದಾರೆ. ನಾವು 5 kg ಅಷ್ಟು ಬೇಳೆ ಹಾಕ್ದೋ. ಒಂದು 100 ಜನ ಹಂಗೆ ಹೇಳಿದ್ದು, ಎಲ್ಲರಿಗೂ ಹೇಳಿಲ್ಲ, ಸಿಂಪಲ್ಲಾಗಿ ಮಾಡ್ದೋ. ಬೆಲೆ ಎಲ್ಲ ಕುಟ್ಕೊಂಡು ಮಾಡ್ತಿದ್ದೀವಿ. ಒಂದು ಐಟಮ್ ಮಾಡಬೇಕು ಅಂದರೆ, ಬಟ್ ನಾನ್ ವೆಜ್ ಆದರೆ ಬೇಗ ಮಾಡಿಬಿಡ್ಬೋದು, ಎಲ್ಲರಿಗೂ ಗೊತ್ತಿರೋ ಹಾಗೆ. ಬಟ್ ಒಬ್ಬಟ್ಟು, ಸಿಹಿ ಊಟ ಅಂದರೆ ಐಟಮ್ಸು ಮತ್ತು ಅದಕ್ಕೆ ವೆರೈಟಿಗಳು. ಅದರಲ್ಲೂ ಒಬ್ಬಟ್ಟು ಅಂದರೆ ರುಬ್ಬಬೇಕು, ಬೇಳೆ ಬೇಯಿಸಬೇಕು, ಅದಕ್ಕೆ ಏಲಕ್ಕಿ, ಕೊಬ್ಬರಿ ಎಲ್ಲ ತುರ್ಕೊಂಡು ಮಿಕ್ಸ್ ಮಾಡಿ, ನೀರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಬಸಿತಿದ್ದಾರೆ ಬೇಳೆ ಹಾಕಿ. ಇದನ್ನೆಲ್ಲ ಮಾಡಿ ನಾವು ಅಂದರೆ ಬೇಳೆಗೆ ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿ
ಮಿಕ್ಸ್ ಮಾಡಿ ರುಬ್ತೀವಿ. ಆಂಟಿಯವ್ರು ಹಂಗಲ್ಲ, ಹೊಸದು ಇದು ಹೇಳ್ಕೊಟ್ರು. ಆ ಕಾಲದವ್ರು ಅಂದರೆ ಹಂಗೇ ಚೆನ್ನಾಗಿ ಅಂದರೆ ಪಾಕ ಎತ್ತಿದ್ದಾರೆ. ಬೇಳೆ ಎಲ್ಲ ಫಸ್ಟು ನೀರು ಬೆಲ್ಲ ಹಾಕಿ ಪಾಕ ಎತ್ತಿದ್ದಾರೆ, ನೋಡ್ಬೋದು. ನಾನಿದು ಫಸ್ಟ್ ಲೈವಲ್ಲಿ ನೋಡಿದ್ದು. ಭಟ್ರು ಎಲ್ಲ ಇದೇ ಥರ ಮಾಡ್ತಾರೇನೋ. ಆಂಟಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಜಾಸ್ತಿ ಜನಕ್ಕೆ ಮಾಡಬೇಕಲ್ಲ ಅಂತೇಳಿ ಮಾಡ್ತಿದ್ರು. ಅಮ್ಮ, ಆಂಟಿ, ನಮ್ಮ ಸೊಸೆಯಲ್ಲಿ ಇದ್ದಾಳೆ ಹಿಂದೆ, ಎಲ್ಲ ಗಿಫ್ಟ್ ಕವರ್ ಮಾಡ್ತಿದ್ದು, ಬಾಕ್ಸ್ ಎಲ್ಲ ತೊಗೊಂಬಂದಿದ್ದು. ಹಳೆ ವಿಡಿಯೋದಲ್ಲಿ ನೋಡಿರ್ತೀರ. ಎಲೆಡಿಕೆ, ಬಾಳೆಹಣ್ಣು, ಅರಿಶಿನ, ಕುಂಕುಮ ಎಲ್ಲ ಅಕ್ಕಿ ಅದೆಲ್ಲ ಹಾಕಿ ಒಂದೊಂದು ಪ್ಯಾಕೆಟ್ ಬೂಂದಿ ಹಾಕಿ ಒಂದೊಂದು ಸ್ಟೀಲಿನ ಬಾಕ್ಸ್ ತೊಗೊಂಬಂದಿದ್ದು. ಅದನ್ನು ಗಿಫ್ಟ್ ಕವರ್ ಮಾಡ್ತಿದ್ದಾರೆ. ಬ್ಲೌಸ್ ಪೀಸ್ ಕೊಟ್ಟರೆ ಒಬ್ರೊಬ್ರು ಹೊಲ್ಸ್ಕೊತಾರೆ, ಹೊಲ್ಸ್ಕೊಳಲ್ಲ. ಬಾಕ್ಸ್ ಆದರೆ ಸ್ಟೀಲಿಂದು ನೆನಪಾಗಿ ಅದನ್ನು ಬಿಸಾಡೋಕ್ಕೂ ಆಗಲ್ಲ. ಪ್ಲಾಸ್ಟಿಕ್ ಆದರೆ ಸ್ವಲ್ಪ ಇದು ಮಾಡ್ತಾರೆ, ಸ್ಟೀಲಿಂದಾದರೆ ಉಪಯೋಗಿಸ್ಕೋತಾರೆ. ಅದು ಒಂದೇ ಒಳ್ಳೆ ಐಡಿಯಾ. ಆಮೇಲೆ ನೋಡ್ತಿರ್ಬೋದು, ಇದು ನಾನು ಬಿಟ್ಟಿರೋದು. ಆಮೇಲೆ ಒಬ್ಬಟ್ಟೆಲ್ಲ ಸುಡ್ತಿದ್ದೀವಿ. ನನ್ನ ಚಿಕ್ಕ ಮಗ ಬಂದು ಅಲ್ಲೂ ಚೇಷ್ಟೆ ಮಾಡ್ತಿದ್ದಾನೆ. ಪಾಕ ಎಲ್ಲ ಬೆಲ್ಲ ಹಾಕಿದ್ದು ನೋಡಿದ್ರಲ್ಲ, ಅದೆಲ್ಲ ಗಟ್ಟಿಗಾಗಿತ್ತು. ಅದಕ್ಕೆ ಕೊಬ್ಬರಿ ಹಾಕಿ, ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಗಟ್ಟಿ ಬಂತು. ಅದಕ್ಕೆ ಬೇಳೆ ಹಾಕಿ ಮಿಕ್ಸ್ ಮಾಡಿ ರುಬ್ಬೋದು. ತುಂಬಾ ಖುಷಿ ಆಗುತ್ತೆ ಫಂಕ್ಷನಲ್ಲಿ ಜನ ಸೇರೋದು, ಆ ಪ್ರೀತಿ, ಆ ವಿಶ್ವಾಸ ಅವೆಲ್ಲ ನೋಡ್ತಿದ್ರೆ ಅದು ಹೇಳೋಕ್ಕೂ ಆಗಲ್ಲ. ಆ ಥರ ಎಕ್ಸ್ಪೀರಿಯೆನ್ಸು ಮತ್ತು ಖುಷಿ ಅನ್ನೋದು ಇರುತ್ತೆ ಒಂದು ಫಂಕ್ಷನ್ ಅಂದಮೇಲೆ. ಜನ ಮತ್ತು ನೆಂಟರು ಸಂಬಂಧ ಅನ್ನೋದಕ್ಕೆ ಬೆಲೆ ಅದು ಆ ಕಾಲದಿಂದನೂ ಇದೆ, ಇವಾಗೂ ಇದೆ. ತುಂಬ ಖುಷಿ ಆಯಿತು. ಬೇಳೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ ಆಂಟಿಯವರು. ನಿಂದು ವಿಡಿಯೋ ಯಾವಾಗ ಬರುತ್ತೋ ಏನೋ ಅಂತಿದ್ರು. ಇಲ್ಲ, ಅದು ಎಡಿಟ್ ಮಾಡಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಂಟಿ, ಹಾಕ್ತೀನಿ ಅಂತ ಹೇಳಿದೆ. ನಾನು ಸ್ವಲ್ಪ ತಿರುಗುತ್ತಿದ್ದೆ, ಬಟ್ ಕೈ ನೋವು ಬಂತು. ನನ್ನ ತಮ್ಮನೂ ತಿರುಗುತ್ತಿದ್ದಾನೆ. ಇದು ಕೈ ಭಾರಿ ಗಟ್ಟಿ ಇದೆ, ತಿರುಗೋದು ಹಿಂಗೆ ಇರಬೇಕು. ದೊಡ್ಡ ದೊಡ್ಡ ಪಾತ್ರೆಗೆ ತುಂಬಾ ಚೆನ್ನಾಗಿತ್ತು. ತಿರುಗೋಕ್ಕೂ ಅಷ್ಟೇ ಈಸಿ ಆಗೋದು. ಒಬ್ಬಟ್ಟು ಮಾಡೋಕ್ಕೆಲ್ಲ ಸಂಜೆ ಆಗುತ್ತೆ. ಅಷ್ಟು ಬೇಯಿಸ್ಕೊಂಡು ರೆಡಿ ಮಾಡಿಕೊಂಡು ಒಬ್ಬಟ್ಟು ಸುಡೋಕ್ಕೇನು ಅರ್ಧ ಗಂಟೆ 1 ಗಂಟೆಲಿ ಆಗೋಲ್ಲ. ಮತ್ತು ಬೆಳಗ್ಗೆ ಎದ್ದು ತಿರ್ಗಾ ಬೇರೆ ಟಿಫನ್ ಎಲ್ಲ ಮಾಡ್ಕೋಬೇಕಲ್ಲ. ಹಂಗಾಗಿ ಒಬ್ಬಟ್ಟು ಸುಟ್ಟು ಮತ್ತು ಸಾಂಬಾರು ಇವೆರಡು ಮಾಡಿಟ್ಕೊಂಡ್ಬಿಟ್ರೆ ಅಷ್ಟು ರಿಸ್ಕ್ ಇರಲ್ಲ ಬೆಳಗ್ಗೆಗೆ ಅಂತ ಹೇಳಿ ಮಾಡ್ತಾಯಿದ್ದೀವಿ. ನನ್ನ ಚಿಕ್ಕ ಮಗ ಯಾರು ಏನೇ ಮಾಡ್ಕೊಳ್ಳಿ, ಅವನು ಮಾತ್ರ ಹೊಟ್ಟೆಗೆ ಮೋಸನೇ ಮಾಡಲ್ಲ. ನನಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತಿದ್ದ. ಇಲ್ಲಪ್ಪ ಆಗಲ್ಲ ಅಂತ ಹೇಳಿದೆ. ಗಿಫ್ಟು ಮುಕ್ಕಾಲು ಭಾಗ ಹಾಕಿದ್ರು. ಆಮೇಲೆ ಇವರು ನಮ್ಮ ದೊಡ್ಡತ್ತಿಗೆರಮ್ಮ, ಅವರು ಆಮೇಲೆ ಅಮ್ಮನ ಜೊತೆ ಜಾಯ್ನ್ ಆಗಿ ಬೀಗರು ಗಿಫ್ಟ್ ಕವರು ಪ್ಯಾಕ್ ಮಾಡ್ತಿದ್ದಾರೆ. ಆಮೇಲೆ ರುಬ್ಬಕ್ಕೆಲ್ಲ ರೆಡಿ ಮಾಡ್ಕೊಂಡು 2 ತೊಗೊಬಂದಿದ್ದು. ನಮ್ಮ ಮನೆಯವ್ರ ಮನೆದೊಂದು, ಅಪ್ಪರ ಮನೆದೊಂದು, 2 ಗ್ರೈಂಡ್ರು ತೊಗೊಂಡು ರುಬ್ತಿದ್ದು. ಒಂದಾದರೆ ಲೇಟ್ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿ ಬಂತು. ಸ್ವಲ್ಪ ಆರಿಸಿದ್ರೆ ಇನ್ನೂ ಬಿಗಿ ಬರುತ್ತೆ, ನೀವು ತೆಳ್ಳಗೈತೆ ಅಂತ ಹೇಳ್ಬೋದು. ಚೆನ್ನಾಗಿ ಬಂತು. ಆಮೇಲೆ ಅದನ್ನು ರುಬ್ಬಿಟ್ಕೊಂಡು ಇವಾಗ ಸಾಂಬಾರಿಗೆ ರೆಡಿ ಮಾಡ್ತಿದ್ವಿ. ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದ್ದಾಯಿತು. ಸಾಂಬಾರಿಗೆ ಇದು ನಾನು ಸೊಸೆ ಇದು ಬಾಯರ್ ಗರ್ಲ್ ಅಂಟಿಸೋಕ್ಕೆ ಸ್ಟಾರ್ ಥರ ತಂದಿದ್ಲಲ್ಲ, ಅದನ್ನು ತೋರಿಸ್ತಿದ್ದಾಳೆ. ಆಮೇಲೆ ಅದು ಟೇಬಲ್ ಮಾಡಬೇಕು ಅಂತ ಹೇಳಿದೆ. ಆಮೇಲೆ ಹುರ್ಕೊಂಡು ಸಾಂಬಾರಿಗೆಲ್ಲ ಏನೇನು ಹಾಕಬೇಕು ಅಂತ ಹೇಳಿ ಆಂಟಿ ಅಮ್ಮ ಎಲ್ಲ ಸೇರಿ ಹಾಕಿದ್ರು. ಹುರ್ಕೊತಿದ್ದೀವಿ. ಒಬ್ಬಟ್ಟು ಸಾರು ಅಂದರೆ ಬೇರೆ ಸಾರು ಒಂದಿನ ಬೇಜಾರಾಗ್ಬೋದು, ಬಟ್ ಒಬ್ಬಟ್ಟು ಸಾರು ಹಂಗಲ್ಲ. 4 ದಿನ 5 ದಿನ ಮಡಿಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಸೇರಿ, ಇವರು ನಮ್ಮ ಅತ್ತಿಗೆಯವ್ರ ಅತ್ತಿಗೆ, ಅವರೂ ಅಷ್ಟೇ ಜೋಕ್ ಮಾಡ್ಕೊಂಡು ಮಾತಾಡಿಕೊಂಡು ಹಂಗೆಲ್ಲ ಇದ್ದರೆ ಜನ ಇದ್ದಿತ್ತವ ಟೈಮ್ ಆಗೋದು ಗೊತ್ತಾಗಲ್ಲ, ಕೆಲಸ ಮಾಡಿದ್ದು ಗೊತ್ತಾಗಲ್ಲ. ಒಬ್ಬರು ಇಬ್ಬರು ಆದರೆ ರಿಸ್ಕು ಅನಿಸುತ್ತೆ. ಅಯ್ಯೋ ಕೆಲಸ ಬೇಗ ಮುಗಿದ್ಬಿಟ್ರೆ ಸಾಕಪ್ಪ, ಕೆಲಸ ಮುಗಿದ್ರೆ ಸಾಕು, ಮತ್ತು ಬೇರೆ ಇದು ಏನಾದರೂ ಮಾಡ್ಕೋಬೋದು ಅಂತ ಅಂದ್ಕೊತೀವಿ. ಆಮೇಲೆ ನಾನು ಟೇಸ್ಟ್ ನೋಡ್ತಿದ್ದೆ ಸಾಂಬಾರು. ಇವಳು ನನ್ನ ತಂಗಿ ಅಂದರೆ ಎಷ್ಟು ಜನ ತಂಗಿದಿರು ಅಂತೀರಿ, ಇದು ನನ್ನ ಮಾವನ ಮಗಳು. ಅವಳು ಟೇಸ್ಟ್ ನೋಡ್ತಿದ್ಲು. ಅಪ್ಪ ಏನು ರೆಡಿ ಮಾಡ್ತಿದ್ದಾರೆ ಅಂದರೆ ನಾನು ಸೊಸೆ ತೋರಿಸಿದ್ರಲ್ಲ ಬಾಯರ್ ಗರ್ಲ, ಅದಕ್ಕೆ ಟೇಬಲ್ ಮಾಡ್ತಿದ್ದಾರೆ. ನಾಳೆ ಯಾರು ಬರ್ತಾರೋ ಅವರು ಬೇಬಿನೋ ಇಲ್ಲ ಬಾಯ್ ಬೇಬಿ ಆರ್ ಗರ್ಲ್ ಬೇಬಿ ಅದನ್ನು ಸ್ಟಾರು ಅಂಟಿಸೋಕ್ಕೆ ಅವ್ರಿಗೆ ಏನು ಅಭಿಪ್ರಾಯ ಇರುತ್ತೋ ಅದು ಅಂತೇಳಿ. ಆಮೇಲೆ ನಮ್ಮ ಅದಕ್ಕೆ ನನ್ನ ಸೊಸೆ ಮೆಹಂದಿ ಬಿಟ್ಟಿದ್ಲು, ಬಟ್ ನಾನು ಪಾಪಂದು ಮುಖನೋ ಏನಾದರೂ ಬಿಡೋಣ ಅಂದ್ಬಿಟ್ಟು ನಾನು ಲೆಗ್ ಬಿಡ್ತಿದ್ದೆ. ನಾನು ಡ್ರಾಯಿಂಗು ಮತ್ತು ರಂಗೋಲಿ ಅಂದರೆ ತುಂಬಾ ಫೇವ್ರೆಟ್ ನನಗೆ. ಎಲ್ಲ ಇವಾಗೂ ಬಿಡ್ತೀನಿ, ಬಟ್ ಮೂಡಿರಬೇಕು ಮತ್ತು ಜಾಸ್ತಿ ಏನು ಇದಿರಬಾರ್ದು, ರಿಸ್ಕ್ ಇರಬಾರ್ದು. ಶಾಂತವಾಗಿ ಕುತ್ಕೊಂಡು ಬರಿತೀನಿ. ತುಂಬಾ ಚೆನ್ನಾಗಿ ಬಂತು. ಅದ್ರ ಮೇಲೆ ನನ್ನ ಸೊಸೆ ಮೆಹಂದಿ ಇದಾಗ್ತಿದ್ಲು, ಮೆಹಂದಿದು ಬರೀತಿದ್ಲು.
ತುಂಬಾ ಚೆನ್ನಾಗಿ ಬಂತು. ಪುಟ್ಟ ಕಾಲು, ಈ ಪುಟ್ಟ ಕಾಲು ಯಾವಾಗ ನನ್ನ ಕೈ ಮೇಲೆ ಬರುತ್ತೋ ನೋಡಬೇಕು. ತುಂಬಾ ಚೆನ್ನಾಗಿ ಬಂತು, ಖುಷಿನೂ ಆಯಿತು. ಆಮೇಲೆ ಅನ್ನ ಸಾಂಬಾರು, ಬೇಳೆ ಸಾರು ಮಾಡಿದ್ನಲ್ಲ ಬೆಳಗ್ಗೆ, ತರಕಾರಿ ಸಾರು, ಅದಕ್ಕೆಲ್ಲ ಒಂದೊಂದು ಬಜ್ಜಿ ಹಾಕು ಅಂತ ಅಮ್ಮ, ನಾನು ನಮ್ಮ ಚಿಕ್ಕತ್ತಿಗೆ ನನ್ನ ಸೊಸೆ ಎಲ್ಲ ಸೇರಿಕೊಂಡು ಬಜ್ಜಿ ಮಾಡ್ತಿದ್ವಿ. ಬಜ್ಜಿ ಎಷ್ಟು ಮಾಡಿದ್ರೂ ಖಾಲಿ ಆಗುತ್ತೆ. ಊಟ ಮಾಡಿ ಆಮೇಲೆ ಒಬ್ಬಟ್ಟು ಸುಡೋಕೆ ಕೂತ್ಕೊಳ್ಳೋಣ ಅಂತೇಳಿ, ನನಗೂ ಸ್ವಲ್ಪ ಹುಷಾರಿರಲಿಲ್ವಲ್ಲ, ನಾನು ಊಟ ಮಾಡಿ ಮಾತ್ರೆ ಎಲ್ಲ ನುಂಗ್ಕೊಂಡು ಮುಖನೇ ನೋಡೋಕೆ ಆಗ್ತಿಲ್ಲ ಅಂದರು. ಬಟ್ ಕೆಲಸ ಮಾಡೋದು ಮಾಡಲೇಬೇಕು, ಇವತ್ತು ನಾಳೆ ಸ್ವಲ್ಪ ಶಕ್ತಿ ಕೊಡಪ್ಪ ದೇವ್ರೆ ಅಂತ ಕೇಳಿಕೊಂಡು ಇದು ಊಟ ಎಲ್ಲ ಮಾಡ್ದೋ. ನೆಕ್ಸ್ಟ್ ಒಬ್ಬಟ್ಟು ಸುಡೋಕೆ ಕೂತಿದ್ದೀವಿ ಎಲ್ಲರೂ ಜನ. ನೋಡಿ, ಇವರು ಆಂಟಿ, ಆಮೇಲೆ ನಾವು ಅಮ್ಮವ್ರ ತಂಗಿ, ಅವ್ರು ಆಮೇಲೆ ಬಂದರು. ಇವರು ನಮ್ಮ ಚಿಕ್ಕತ್ತಿಗೆಯವ್ರ ಅಮ್ಮ, ನಮ್ಮ ದೊಡ್ಡತ್ತಿಗೆಯರು, ಚಿಕ್ಕಮ್ಮ, ಅಜ್ಜಿ ಎಲ್ಲ ಜನ ಸೇರಿದ್ದು ಬೇಗನೂ ಆಯಿತು. ಒಂದೇನಾದರೂ ಕಿತ್ತೋದ್ರು ಒಬ್ಬಟ್ಟು ಆ ಕಡೆಯವ್ರು ಸುಡ್ತಾ ಇರೋರು ನಮಗೆ ಇಟ್ಕೊಡೋರು, ನಿಮ್ಮದೆಲ್ಲ ಕಿತ್ತೋಗ್ತಾಯಿದೆ ಒಬ್ಬಟ್ಟು, ನಮ್ಗೆ ಚೆನ್ನಾಗಿ ಬರ್ತಿದೆ ಅಂತ. ಇವಳು ನಮ್ಮ ಮಾವನ ಮಗಳು ಬರ್ತೀನಿ ಅಂತ ಹೋದ್ಲು, ಎಲ್ಲೋದ್ಲೋ ಗೊತ್ತಿಲ್ಲ. ಆಮೇಲೆ ನಾನು ಒಬ್ಬಳೇ ತಿರುವಾಗ್ತಿದ್ದೆ. ನನ್ನ ಚಿಕ್ಕತ್ತಿಗೆ ತೊಟ್ಟು ಕೊಡ್ತಿದ್ರು ಇವ್ರು ನಮ್ಮ ಅತ್ತೆ. ಆಮೇಲೆ ಬಂದಳು, ನಾನು ರೇಗಿಸ್ತಿದ್ದೆ, ಎಲ್ಲೋಗಿದ್ದೆ, ನಮ್ಮದೇ ಬೇಗ ಆಗೋದು ಒಬ್ಬಟ್ಟು, ಅವರೇ ಜಾಸ್ತಿ ಸುಟ್ಟಿರೋದು ಅಂತ ಇದು ಮಾಡ್ತಿದ್ದೆ. ಆಯಿತು ತಗೋ, ಅವ್ರು ಹೋದ್ಮೇಲೆ ನಾವು ಸುಡೋಣ ಅಂತೇಳಿ ಹಿಂಗೆ ಮಾತಾಡ್ಕೊಂಡೇ ಸುಡೋಷ್ಟೊತ್ತಿಗೆ ರಾತ್ರಿ 1 ಗಂಟೆ ಆಗಿತ್ತು. ಆಚೆ ಡೆಕೋರೇಷನ್ ಸಹ ಮಾಡ್ತಿದ್ರು. ಯಾರು ಅಂದರೆ ನಮ್ಮ ಮನೆಯವರ ಫ್ರೆಂಡು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಆಂಟಿ ಒತ್ತಕ್ಕೆ ಹೋದ್ರು, ಬಟ್ ಅದು ಜಾಸ್ತಿ ಅಗಲ ಬಂದುಬಿಡುತ್ತೆ ಅಂದ್ಬಿಟ್ಟು ಆಮೇಲೆ ಆಗೆಲ್ಲ ಕೈಯೇ ಸರಿ ಅಂದ್ಬಿಟ್ಟು ಕೈಯಲ್ಲಿ ತಡ್ತಿದ್ದಾರೆ. ನಾನು ಎಲ್ಲ ತಿರುವಾಗ್ತಿದ್ದೆ ಒಬ್ಬಟ್ಟು. ನನ್ನ ಮಗ ಚೇಷ್ಟೆ ಮಾಡ್ತಿದ್ದ, ಒಬ್ಬಟ್ಟು ಕೊಡು ಅಂತ. ನಾನು ಸೊಸೆ ಬಂದಲ್ಲ. ಆಮೇಲೆ ಕವರು ಮಾಮೂಲಿ ಭಟ್ರು ಹೆಂಗೆ ಪ್ಯಾಕ್ ಮಾಡ್ತಾರೋ ಹೋಟ್ಲುಗಳಲ್ಲಿ ಆ ಥರ ಎಲ್ಲ ನನ್ನ ಸೊಸೆನೂ ಸಹ ಪ್ಯಾಕ್ ಮಾಡಿ ನೋಡುತ್ತೆ, ಹಿಂಗಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವಳೆಲ್ಲ ಪ್ಯಾಕ್ ಮಾಡ್ತಿದ್ಲು. ಮಾಡಲ್ಲ, ಕೆಲಸ ಮಾಡಿದ್ರೆ ಮಾತ್ರ ನಿಲ್ಲಿಸಲ್ಲ, ಎಲ್ಲ ಮಾಡಿಕೊಡ್ತಾಳೆ. ಒಬ್ಬಟ್ಟೆಲ್ಲ ಒಂದಾದ್ಮೇಲೆ ಒಂದು ಜೋಡಿಸ್ತಿದ್ಲು. ಚೆನ್ನಾಗಿ ಬಂದು 5 kg ಹಾಕಿದ್ವಲ್ಲ ಬೇಳೆ, 5 kg ಬೇಳೆ, ಬೆಲ್ಲ, ಏಲಕ್ಕಿ, ಕೊಬ್ಬರಿ ಎಷ್ಟು ಅಂದರೆ ಒಂದು 11-12 ಏನೋ ಇರಬೇಕು ಕಾಯಿ, ಅವೆಲ್ಲ ಹಾಕಿದ್ದು. ನಾವು 100 ಜನ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಫಂಕ್ಷನ್ ಎಲ್ಲ ಹೆಂಗಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ವಿಡಿಯೋ ಮಾತ್ರ ನೋಡ್ತೀರ ಅಷ್ಟೇ, ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ, ರೈತರುಗಳಿಗೆ ಹೆಲ್ಪ್ ಮಾಡಲ್ಲ. ರೈತರುಗಳ ಮನೆಯಲ್ಲೂ ಫಂಕ್ಷನ್ ನಡೆಯುತ್ತಲ್ಲ, ಹಾಕಿ ಹಾಕ್ತೀವಿ. ಇದು ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಒಬ್ಬಟ್ಟು, ತುಂಬ ಖುಷಿ ಆಯಿತು. ಇದಂತೂ ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ಒಬ್ಬಟ್ಟು, ಯಾಕಂದರೆ ದಪ್ಪ ಬಂದಷ್ಟು ಪೂರಿ ಥರ ಊದ್ದಷ್ಟು ಚೆನ್ನಾಗಿ ಬರುತ್ತೆ. ಆ ಒಬ್ಬಟ್ಟೆಲ್ಲ ಆಲ್ಮೋಸ್ಟ್ ಆಯಿತು. ನಾನು ಒಬ್ಬಟ್ಟು ಅಂದರೆ ಫೇವ್ರೆಟ್ಟು. ನಾನು ನಾನ್ ವೆಜ್ ಅಂದರೆ ಅಷ್ಟು ಆಗಲ್ಲ, ಒಂದು ತಿಂದೇ ಬಿಟ್ಟೆ. ತಿನ್ನು ಏನಾಗಲ್ಲ ಅಂತ ಎಲ್ಲರೂ ಹೇಳ್ತೀರಿ, ಏನು ದೇವ್ರ ಗಿಡದಲ್ಲ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು. ಆಮೇಲೆ ರಾತ್ರಿಗೆ ತರಕಾರಿ ಎಲ್ಲ ಹಚ್ಕೊಂಡು, ಯಾಕಂದರೆ ಬೆಳಗ್ಗೆ ಎದ್ದು ಹಚ್ಕೊಳಕ್ಕಾಗಲ್ಲ, ಹಚ್ಚಿಟ್ರೆ ಬೆಳಗ್ಗೆ ಪಲ್ಯ ಮಾಡ್ಬೋದು ಅಂತೇಳಿ ತರಕಾರಿ ಎಲ್ಲ ಹಚ್ಕೊತಿದ್ದೀವಿ. ಪಲಾವ್ಗೆ ಮತ್ತು ಹುಳಿಕಾಯಿ ಪಲ್ಯಕ್ಕೆ ಎಲ್ಲ ಎಲ್ಲರೂ ಸೇರಿನೇ ಹಚ್ಕೊಂಡು, ಪಾಪ ನಿದ್ದೆ ಬರುತ್ತೆ ಅಂದ್ಬಿಟ್ಟು ನಾವೆಲ್ಲ ಮಲಗಿದ್ದೆ 1 ಗಂಟೆ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.